ಜಪಾನ್ನಲ್ಲಿ ಕೊರೋನಾ ರೀತಿಯ ಸಾಂಕ್ರಾಮಿಕ ರೋಗ ಪತ್ತೆಯಾಗಿದೆ. ಹಿರಿಯರು ಕಿರಿಯರು ಎನ್ನದೇ ವೇಗವಾಗಿ ಹರಡ್ತಾ ಇದೆ. ಇಲ್ಲಿ ತೀವ್ರ ಜ್ವರ, ತಲೆನೋವು, ಶೀತದಿಂದಾಗಿ ಜನ ಅಲ್ಲಿ ಬಳಲ್ತಾ ಇದ್ದಾರೆ. ಲಕ್ಷಣಗಳು ಈ ಥರ ಇರುತ್ತೆ. ತುಂಬ ಜ್ವರ ಬರ್ತಾ ಇದೆಯಂತೆ, ತಲೆನೋವು ಬರ್ತಾ ಇದೆಯಂತೆ. ನೂರಾರು ಜನಕ್ಕೆ ಈ ಥರ ಆಗಿರೋದಲ್ಲಿ ಶೀತ ಆಗ್ತಿದೆ ಜನಗಳಿಗೆ ಅಂತೇಳಿ ಇದುವರೆಗೂ 4,000ಕ್ಕೂ ಅಧಿಕ ಮಂದಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೆಪ್ಟೆಂಬರ್ 22ರಿಂದ ಸುಮಾರು 4,030 ಮಂದಿಗೆ ಚಿಕಿತ್ಸೆ ಕೊಡಲಾಗಿದೆ. 135 ಶಾಲೆ, ಮಕ್ಕಳ ಆರೈಕೆ ಕೇಂದ್ರಗಳು ತಾತ್ಕಾಲಿಕವಾಗಿ ಅಲ್ಲಿ ಬಂದಾಗಿವೆ. ಮಾರ್ಕೆಟ್, ಅಂಗಡಿ, ಹೋಟೆಲ್, ಬಾರ್ಡರ್ಗಳು ಬಂದಾಗ್ಬಿಟ್ಟಿವೆ. ಒಕಿನಾವಾ, ಟೋಕಿಯೋ ಮತ್ತು ಕಾಗೋಶಿಮಾದಲ್ಲಿ ತೀವ್ರತೆ ಜಾಸ್ತಿ ಇದೆ. ಇಲ್ಲಿ ಜಾಗತಿಕ ಪರಿಸರ ಬದಲಾವಣೆ ಹಿನ್ನೆಲೆಯಲ್ಲಿ ಇದೆಲ್ಲ ಸಂಭವಿಸಿರಬಹುದು ಅಂತೇಳಿ ಅಲ್ಲಿನ ತಜ್ಞರು ಕೂಡ ಒಂದು ಕಡೆ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾರು ಹೆದರಬೇಡಿ ಅಂತೇಳಿ ಜಪಾನ್ನ ವೈದ್ಯಕೀಯ ಇಲಾಖೆ ಹೇಳಿದೆ. ಜಪಾನ್ನಲ್ಲಿ ಕೊರೋನಾ ರೀತಿಯ ಸಾಂಕ್ರಾಮಿಕ ರೋಗ ಪತ್ತೆಯಾಗಿದೆ. ಹಿರಿಯರು ಕಿರಿಯರು ಎನ್ನದೇ ವೇಗವಾಗಿ ಹರಡ್ತಾ ಇದೆ. ಇಲ್ಲಿ ತೀವ್ರ ಜ್ವರ, ತಲೆನೋವು, ಶೀತದಿಂದಾಗಿ ಜನ ಅಲ್ಲಿ ಬಳಲ್ತಾ ಇದ್ದಾರೆ. ಲಕ್ಷಣಗಳು ಈ ಥರ ಇರುತ್ತೆ. ತುಂಬ ಜ್ವರ ಬರ್ತಾ ಇದೆಯಂತೆ, ತಲೆನೋವು ಬರ್ತಾ ಇದೆಯಂತೆ. ನೂರಾರು ಜನಕ್ಕೆ ಈ ಥರ ಆಗಿರೋದಲ್ಲಿ ಶೀತ ಆಗ್ತಿದೆ ಜನಗಳಿಗೆ ಅಂತೇಳಿ ಇದುವರೆಗೂ 4,000ಕ್ಕೂ ಅಧಿಕ ಮಂದಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೆಪ್ಟೆಂಬರ್ 22ರಿಂದ ಸುಮಾರು 4,030 ಮಂದಿಗೆ ಚಿಕಿತ್ಸೆ ಕೊಡಲಾಗಿದೆ. 135 ಶಾಲೆ, ಮಕ್ಕಳ ಆರೈಕೆ ಕೇಂದ್ರಗಳು ತಾತ್ಕಾಲಿಕವಾಗಿ ಅಲ್ಲಿ ಬಂದಾಗಿವೆ. ಮಾರ್ಕೆಟ್, ಅಂಗಡಿ, ಹೋಟೆಲ್, ಬಾರ್ಡರ್ಗಳು ಬಂದಾಗ್ಬಿಟ್ಟಿವೆ. ಒಕಿನಾವಾ, ಟೋಕಿಯೋ ಮತ್ತು ಕಾಗೋಶಿಮಾದಲ್ಲಿ ತೀವ್ರತೆ ಜಾಸ್ತಿ ಇದೆ. ಇಲ್ಲಿ ಜಾಗತಿಕ ಪರಿಸರ ಬದಲಾವಣೆ ಹಿನ್ನೆಲೆಯಲ್ಲಿ ಇದೆಲ್ಲ ಸಂಭವಿಸಿರಬಹುದು ಅಂತೇಳಿ ಅಲ್ಲಿನ ತಜ್ಞರು ಕೂಡ ಒಂದು ಕಡೆ ಅಭಿಪ್ರಾಯ ಪಡ್ತಾ ಇದ್ದಾರೆ. ಯಾರು ಹೆದರಬೇಡಿ ಅಂತೇಳಿ ಜಪಾನ್ನ ವೈದ್ಯಕೀಯ ಇಲಾಖೆ ಹೇಳಿದೆ.